ಇನ್ನು ಜನಾರ್ದನ್ ರೆಡ್ಡಿ ಮನೆಗೆ ಬಳ್ಳಾರಿ ಐಜಿಪಿ ವರ್ತಿಕಾ ಕಟಿಯಾರ್ ಭೇಟಿ ಕೊಟ್ಟಿದ್ದಾರೆ. ಮನೆಯ ಸುತ್ತಮುತ್ತ ಪರಿಶೀಲನೆಯನ್ನ ಮಾಡಿದ್ದಾರೆ ಬಳ್ಳಾರಿ ಐಜಿಪಿ. ಯಾವ ಸಮಸ್ಯೆ ಇಲ್ಲ, ಯಾರನ್ನು ಕೂಡ ಬಂಧಿಸಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಐಜಿಪಿ ವರ್ತಿಕಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂದು ಕೂಡ ಜನಾರ್ದನ್ ರೆಡ್ಡಿ ಮನೆಯ ಮುಂದೆ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಅಲ್ಲಿ ಇವತ್ತು ಕೂಡ ಇದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಘಟನೆ ನಡೆದ ಸ್ಥಳಕ್ಕೆ ಐಜಿಪಿ ವರ್ತಿಕಾ ಕಟಿಯಾರ್ ಭೇಟಿ ಕೊಟ್ಟಿದ್ದಾರೆ. ಸುತ್ತಮುತ್ತ ಪರಿಶೀಲನೆಯನ್ನ ನಡೆಸಿದ್ದಾರೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅನ್ನೋ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಐಜಿಪಿ ವರ್ತಿಕಾ ಕಟಿಯಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾವುದೇ ಸಮಸ್ಯೆ ಇಲ್ಲ, ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಪೀಸ್ಫುಲ್ ಇದೆಯಪ್ಪ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ. ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಅಲ್ಲಿ ಅಷ್ಟು ಸಾಕು ಮೇಡಮ್. ಬುಲೆಟ್ ಯಾರ್ದು ಅನ್ನೋದು ಕೂಡ ಏನಾದ್ರು ಗೊತ್ತಾಗ್ತಾ ಇದೆ ಮೇಡಮ್? ಹೇಗೆ ಮೇಡಮ್? ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಪೀಸ್ಫುಲ್ ಇದೆಯಪ್ಪ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ಎಲ್ಲ ಪೀಸ್ಫುಲ್ ಇದೆ, ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ. ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ನೋಡಿಯಪ್ಪ, ಇನ್ವೆಸ್ಟಿಗೇಷನ್ ನಡ್ತಾ ಇದೆ. ಅಲ್ಲಿ ಅಷ್ಟು ಸಾಕು ಮೇಡಮ್. ಬುಲೆಟ್ ಯಾರ್ದು ಅನ್ನೋದು ಕೂಡ ಏನಾದ್ರು ಗೊತ್ತಾಗ್ತಾ ಇದೆ? ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಬಳಿ ಇದೆ ಮತ್ತೊಂದು ಸ್ಫೋಟಕ ವಿಡಿಯೋ. ಘಟನೆಗೆ ಸಂಬಂಧಪಟ್ಟಂತ ಮತ್ತೊಂದು ಇಂಪಾರ್ಟೆಂಟ್ ವಿಡಿಯೋ ಇದು. ಸಿಪಿಐ ಮಾತು ಕೇಳಿದ್ರೆ ಆ ಗ್ಯಾಂಗ್ ವಾರ್ ನಡೀತಾ ಇರ್ಲಿಲ್ವಾ? ಹಾಗಾದ್ರೆ ರೆಡ್ಡಿ ಮನೆ ಮುಂದೆ ಹೋಗದಂತೆ ತಡೆಯೋದಿಕ್ಕೆ ಸಿಪಿಐ ಯತ್ನಿಸಿದ್ರು. ಗಲಭೆಯ ಹೊತ್ತಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆಯೋದಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಶಾಸಕ ಭರತ್ ರೆಡ್ಡಿ ಬೆಂಬಲಿಗರನ್ನ ಸಿಪಿಐ ಸುಭಾಷ್ ತಡೆದಿದ್ರು. ಆದ್ರೆ ಸಿಪಿಐ ಸುಭಾಷ್ ಅವರನ್ನೇ ತಳ್ಕೊಂಡೇ ಹೋಗಿದ್ದಾರೆ ಕಾಂಗ್ರೆಸ್ನ ಬೆಂಬಲಿಗರು. ಘಟನಾ ಸ್ಥಳಕ್ಕೆ ಹೋಗದಂತೆ ತಡೆಯೋದಿಕ್ಕೆ ಸಿಪಿಐ ಪ್ರಯತ್ನವನ್ನ ಪಟ್ಟಿದ್ರು, ತನ್ನಿಂದಾಗುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪೊಲೀಸರನ್ನೇ ತಳ್ಕೊಂಡೇ ಹೋಗಿದ್ರು ಶಾಸಕರ ಬೆಂಬಲಿಗರು. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಸಿಪಿಐ ಸುಭಾಷ್ ರನ್ನ ಭರತ್ ರೆಡ್ಡಿ ಬೆಂಬಲಿಗರು ತಳ್ಕೊಂಡು ಹೋಗುವಂತ ದೃಶ್ಯ. ಕಡೆ ಕ್ಷಣದವರೆಗೂ ಕೂಡ ಘಟನಾ ಸ್ಥಳಕ್ಕೆ ಆ ಒಂದು ಬ್ಯಾನರ್ ಎಲ್ಲಿ ಹಾಕಲಾಗಿತ್ತು, ಆ ಒಂದು ಸ್ಥಳದಲ್ಲಿ ಗಲಾಟೆಗೆ ಕಾರಣ ಆಗಿತ್ತು. ಆ ಸ್ಥಳಕ್ಕೆ ಹೋಗದಂತೆ ತಡೆಯುವಂತ ಪ್ರಯತ್ನವನ್ನ ಕಡೆಯ ಕ್ಷಣದವರೆಗೂ ಕೂಡ ಸಿಪಿಐ ಸುಭಾಷ್ ಅವರು ಮಾಡಿದ್ರು. ಆದ್ರೆ ಭರತ್ ರೆಡ್ಡಿ ಅವರ ಬೆಂಬಲಿಗರು ಸಿಪಿಐ ಸುಭಾಷ್ ಅವರ ಮಾತನ್ನ ಕೇಳುವಂತಹ ಯಾವ ಮನಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅವರ ಬೆಂಬಲಿಗರು ಸೇರಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.